ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಮ್ಮ ಹೀರೋಯಿನ್ಸ್ ಎಲ್ಲ ಎಷ್ಟೆಷ್ಟು ಓದಿದ್ದಾರೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಅದಿತಿ ಪ್ರಭುದೇವ್ ಅವರು ನಾಗಕನ್ನಿಕೆ ಸೀರಿಯಲಿಂದ ಇವರು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟರು. ಇವರು ಮೂಲತಃ ದಾವಣಗೆರೆಯವರು. ಇವರು MBAನ ಮುಗಿಸ್ಕೊಂಡಿದ್ದಾರೆ. ರಾಧಿಕಾ ಪಂಡಿತ್ ಅವರು ನಂದಗೋಕುಲ ಸೀರಿಯಲಿಂದ ಕನ್ನಡ ಇಂಡಸ್ಟ್ರಿಗೆ ಬಂದರು. ಇವರು ಕೂಡ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಇವರು BCom ಪದವಿಯನ್ನು ಮುಗಿಸ್ಕೊಂಡಿದ್ದಾರೆ. ಅನುಷ್ಕಾ ಶೆಟ್ಟಿ ಇವರು ಮೂಲತಃ ಕನ್ನಡದವರಾಗಿದ್ರೂ ಕೂಡ ತೆಲುಗುದಲ್ಲಿ ತಮ್ಮದೇ ಆದಂಥ ಹೆಸರನ್ನು ಮಾಡಿರುವಂಥ ಅನುಷ್ಕಾ ಶೆಟ್ಟಿ ಇವರು BCA ಪದವಿಯನ್ನು ಮುಗಿಸ್ಕೊಂಡಿದ್ದಾರೆ. ಆಶಿಕಾ ರಂಗನಾಥ್ ಬಂದ್ಬಿಟ್ಟು ಕನ್ನಡದ ಉದಯೋನ್ಮುಖ ನಟಿ ಅಂತಲೇ ಹೇಳ್ಬೋದು. ಇವರು ಬೆಂಗಳೂರಿನಲ್ಲಿ PUCಯನ್ನು ಮುಗಿಸ್ಕೊಂಡಿದ್ದಾರೆ. ಪೂಜಾ ಹೆಗಡೆ ಅವರು ಬಂದ್ಬಿಟ್ಟು ತೆಲುಗು ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂಥ ಹೆಸರು ಮಾಡಿರುವಂಥ ಪೂಜಾ ಹೆಗಡೆ ಇವರು ಮೂಲತಃ ಮುಂಬೈಯವರು. ಇವರು MCom ಪದವಿಯನ್ನು ಮಾಡಿದ್ದಾರೆ. ಶ್ರೀನಿಧಿ ಶೆಟ್ಟಿ ಇವರು KGF ಮೂವಿಯಿಂದ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿರುವ ಇವರು BE ಪದವಿಯನ್ನು ಮುಗಿಸ್ಕೊಂಡಿದ್ದಾರೆ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗನ್ನು ಇವರು ಮುಗಿಸಿದ್ದಾರೆ. ಸಾಯಿ ಪಲ್ಲವಿ ಇವರು ತಮಿಳು ಮತ್ತು ತೆಲುಗುದಲ್ಲಿ ತಮ್ಮದೇ ಆದಂಥ ವರ್ಚಸ್ಸನ್ನು ಕ್ರಿಯೇಟ್ ಮಾಡಿರುವಂಥ ಸಾಯಿ ಪಲ್ಲವಿ ಇವರು MBBS ಮುಗಿಸ್ಕೊಂಡಿದ್ದಾರೆ. ಸಮಂತ ಅವರು ತೆಲುಗಿನಲ್ಲಿ ತುಂಬ ಹೆಸರು ಮಾಡಿರುವಂಥ ನಟಿ. ಇವರು ಕೂಡ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಇವರು BCom ಪದವಿಯನ್ನು ಮುಗಿಸ್ಕೊಂಡಿದ್ದಾರೆ. ರಮ್ಯಾ ಅವರು ಕನ್ನಡದವರು, ಮೂಲತಃ ಕನ್ನಡ ಇಂಡಸ್ಟ್ರಿನ ಒಂದು ಕಾಲದಲ್ಲಿ ಆಳಿದವರು ಅಂತಲೇ ಹೇಳ್ಬೋದು. ಇವರು ಸಂಸದೆಯಾಗಿ ಕೂಡ ಕೆಲಸ ಮಾಡಿದವರು. ಇವರು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಕಾಮರ್ಸ್ ಪದವಿಯನ್ನು ಮುಗಿಸ್ಕೊಂಡಿದ್ದಾರೆ. ರಕ್ಷಿತಾ ಪ್ರೇಮ್ ಅವರು ಒಂದು ಕಾಲದಲ್ಲಿ ಕನ್ನಡ ಇಂಡಸ್ಟ್ರಿಯನ್ನು ಫುಲ್ ಆಳಿದವರು. ದರ್ಶನ್ ಹಾಗೂ ರಕ್ಷಿತಾ ಕಾಂಬಿನೇಷನ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥದ್ದು. ಇವರು ಕೂಡ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ BA ಡಿಗ್ರಿಯನ್ನು ಮುಗಿಸ್ಕೊಂಡಿದ್ದಾರೆ. ತ್ರಿಷಾ ಕೃಷ್ಣನ್ ಬಂದ್ಬಿಟ್ಟು ತಮಿಳಲ್ಲಿ ತಮ್ಮದೇ ಆದಂಥ ಹೆಸರು ಮಾಡಿರುವಂಥ ತ್ರಿಷಾ ಇವರು ಕನ್ನಡದಲ್ಲೂ ಕೂಡ ಒಂದು ಮೂವಿನ ಮಾಡಿದ್ರು, ನಿನ್ನಿಂದಲೇ ಅಂತ. ಇವರು BBA ಪದವಿಯನ್ನು ಇವರು ಚೆನ್ನೈಯಲ್ಲಿ ಮುಗಿಸ್ಕೊಂಡಿದ್ದಾರೆ. ಇವರು ಮೂಲತಃ ಚೆನ್ನೈಯವರು. ಶ್ವೇತಾ ಚಂಗಪ್ಪ ಇವರು ಕಾದಂಬರಿ ಮತ್ತು ಸುಮತಿ ಸೀರಿಯಲಿಂದ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟರು. ಇವಾಗ ಇವರು ಆ್ಯಂಕರಾಗಿ ಕೂಡ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇವರು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ BCom ಪದವಿಯನ್ನು ಇವರು ಮುಗಿಸ್ಕೊಂಡಿದ್ದಾರೆ. ಅನುಶ್ರೀ ಕನ್ನಡದ ಅತ್ಯುತ್ತಮ ಆ್ಯಂಕರ್ ಅಂತಲೇ ಹೇಳ್ಬೋದು. ಇವರು ತುಂಬ ಕಾರ್ಯಕ್ರಮಗಳನ್ನ ಹೋಸ್ಟ್ ಮಾಡಿದ್ದಾರೆ. ಇವರು ಮೂಲತಃ ದಕ್ಷಿಣ ಕನ್ನಡದವರು. ಇವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಟೆಲಿವಿಷನ್ಗೆ ಬಂದಿರೋದ್ರಿಂದ ಇವರು PUCಯನ್ನು ಮುಗಿಸ್ಕೊಂಡಿದ್ದಾರೆ. ಮಿಲನ ನಾಗರಾಜ್ ಅವರು ಬೃಂದಾವನ ಮೂವಿಯಿಂದ ಇವರು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟರು. ಇವರು BE ಪದವಿಯನ್ನು ಮುಗಿಸ್ಕೊಂಡಿದ್ದಾರೆ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿಯನ್ನು ಇವರು ಮುಗಿಸ್ಕೊಂಡಿದ್ದಾರೆ. ಕಿರಿಕ್ ಬೆಡಗಿ ಆಗಿರುವಂಥ ರಶ್ಮಿಕಾ ಮಂದಣ್ಣ ಇವರು ಇವಾಗ ತೆಲುಗು ಮತ್ತು ಹಿಂದಿಯಲ್ಲಿ ಅವ್ರದ್ದೇ ಆದಂಥ ಹೆಸರನ್ನು ಮಾಡ್ತಾ ಇರೋ ಇವರು ಸೈಕಾಲಜಿ, ಜರ್ನಲಿಸಮ್ ಆ್ಯಂಡ್ ಇಂಗ್ಲೀಷ್ ಲಿಟ್ರೇಚರಲ್ಲಿ ಇವರು ಪದವಿಯನ್ನು ಮುಗಿಸ್ಕೊಂಡಿದ್ದಾರೆ. ಕೃತಿ ಖರಬಂದ ಇವರು ಮೂಲತಃ ಬಂದ್ಬಿಟ್ಟು ನ್ಯೂ ಡೆಲ್ಲಿಯವರು. ಇವರು ಕನ್ನಡದಲ್ಲಿ ಕೂಡ ಕೆಲವೊಂದು ಮೂವಿಗಳಲ್ಲಿ ಇವರು ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಇವರು ಜ್ಯುವೆಲರಿ ಡಿಸೈನ್ನಲ್ಲಿ ಡಿಪ್ಲೊಮಾವನ್ನು ಇವರು ಮುಗಿಸಿದ್ದಾರೆ. ಅಮೃತ ಅಯ್ಯಂಗಾರ್ ಇವರು ಕನ್ನಡದ ಉದಯೋನ್ಮುಖ ನಟಿ ಅಂತಲೇ ಹೇಳ್ಬೋದು. ಇವರು ಕೂಡ ಸೈಕಾಲಜಿ ವಿಷಯದಲ್ಲಿ ಇವರು ಡಿಗ್ರಿಯನ್ನು ಮುಗಿಸ್ಕೊಂಡಿದ್ದಾರೆ. ಇವರು ಬ್ಯಾಂಗ್ಳೂರಲ್ಲೇ ಡಿಗ್ರಿ ಮುಗಿಸ್ಕೊಂಡಿದ್ದಾರೆ. ತಮನ್ನಾ ಭಾಟಿಯಾ ಮಿಲ್ಕಿ ಬ್ಯೂಟಿ ಅಂತಲೇ ಫೇಮಸ್ ಆಗಿರುವ ತಮನ್ನಾ ಭಾಟಿಯಾ ಹಿಂದಿ ತೆಲುಗುದಲ್ಲಿ ತಮ್ಮದೇ ಆದಂಥ ವರ್ಚಸ್ಸನ್ನು ಕ್ರಿಯೇಟ್ ಮಾಡಿರೋ ಇವರು ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಮುಗಿಸ್ಕೊಂಡಿದ್ದಾರೆ. ರಾಧಿಕಾ ಕುಮಾರಸ್ವಾಮಿ ಅವರು ಅತಿ ಚಿಕ್ಕ ವಯಸ್ಸಲ್ಲೇ ಕನ್ನಡ ಇಂಡಸ್ಟ್ರಿಗೆ ಅವರು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಕಾಲದಲ್ಲಿ ಕನ್ನಡ ಇಂಡಸ್ಟ್ರಿನ ತುಂಬ ಚೆನ್ನಾಗಿ ಆಳದವರು ಅಂತಲೇ ಹೇಳ್ಬೋದು. ಇವರು ಹೈಸ್ಕೂಲ್ ಮುಗಿಸಿದ್ದಾರೆ ಅಂತ ವಿಷಯಗಳು ಗೊತ್ತಿದೆ. ಪ್ರಿಯಾಂಕಾ ಉಪೇಂದ್ರ ಇವರು ಮೂಲತಃ ಕೋಲ್ಕತ್ತವರು, ವೆಸ್ಟ್ ಬೆಂಗಾಲ್ದವರು. ಇವರು ಉಪೇಂದ್ರ ಅವ್ರನ್ನ ಮದುವೆಯಾಗಿ ಕನ್ನಡಕ್ಕೆ ಬಂದರು. ಕನ್ನಡದಲ್ಲಿ ಕೆಲವೊಂದು ಮೂವೀಸ್ಗಳನ್ನ ಕೂಡ ಮಾಡಿದ್ದಾರೆ. ಇವರು ಕೋಲ್ಕತ್ತಾದಲ್ಲಿ ಇವರು ಕಾಮರ್ಸ್ ಡಿಗ್ರಿಯನ್ನು ಮುಗಿಸಿದ್ದಾರೆ. ರಚಿತಾ ರಾಮ್ ಅವರು ಸೀರಿಯಲ್ ಮೂಲಕ ಕನ್ನಡ ಇಂಡಸ್ಟ್ರಿಯನ್ನು ಎಂಟ್ರಿ ಮಾಡ್ತಾರೆ. ಇವರು ಫಸ್ಟ್ ಮೂವಿ ಬಂದ್ಬಿಟ್ಟು ಬುಲ್ಬುಲ್ ಮೂವಿನ ದರ್ಶನ್ ಜೊತೆ ಮಾಡ್ತಾರೆ. ಇವರು ಇವಾಗ ಕನ್ನಡದ ಅತಿ ಬೇಡಿಕೆಯ ನಟಿ ಅಂತಲೇ ಹೇಳ್ಬೋದು. ಇವರು ಎಜುಕೇಷನ್ ಬಂದ್ಬಿಟ್ಟು ಹೈಸ್ಕೂಲ್ ಆಗಿದೆ ಅಂತ ಕೇಳಿ ಬರ್ತದೆ, ಬಟ್ ಅಷ್ಟಾಗಿ ನನಗೆ ಗೊತ್ತಿಲ್ಲ. ಕೀರ್ತಿ ಸುರೇಶ್ ಅವರು ತೆಲುಗು, ತಮಿಳಲ್ಲಿ ತುಂಬ ಹೆಸರು ಮಾಡಿರುವಂಥ ನಟಿ. ಇವರು ಫ್ಯಾಷನ್ ಡಿಸೈನಿಂಗ್ ಕೋರ್ಸನ್ನು ಮುಗಿಸ್ಕೊಂಡಿದ್ದಾರೆ. ನಯನತಾರ ಅವರು ತಮಿಳಲ್ಲಿ ಅತ್ಯಂತ ಹೆಸರು ಮಾಡಿರುವಂಥ ನಟಿ. ಇವರು ಇಂಗ್ಲೀಷ್ ಲಿಟ್ರೇಚರಲ್ಲಿ ಇವರು ಡಿಗ್ರಿಯನ್ನು ಮುಗಿಸ್ಕೊಂಡಿದ್ದಾರೆ. ಐಂದ್ರಿತಾ ರೈ ಅವರು ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿ ಕನ್ನಡದ ಇಂಡಸ್ಟ್ರಿಯಲ್ಲಿ ಬೆಳೆದಿರುವಂಥ ನಟಿ. ಇವರು ಡೆಂಟಲ್ ಸೈನ್ಸಲ್ಲಿ ಡಿಗ್ರಿಯನ್ನು ಮುಗಿಸ್ಕೊಂಡಿದ್ದಾರೆ. ನಿಧಿ ಸುಬ್ಬಯ್ಯ ಇವರು ಬಿಗ್ ಬಾಸ್ 8ರ ಕಂಟೆಸ್ಟೆಂಟ್ ಆಗಿರುವ ನಿಧಿ ಸುಬ್ಬಯ್ಯ ಅವರು ಕೆಲವೊಂದು ಕನ್ನಡ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇವರು BE ಪದವಿಯನ್ನು ಮುಗಿಸ್ಕೊಂಡಿದ್ದಾರೆ. ಮೇಘನಾ ಗಾಂವ್ಕರ್ ಇವರು ಮೂಲತಃ ಗುಲ್ಬರ್ಗದವರು. ಇವರು ಚಾರ್ಮಿನಾರ್ ಮೂವಿಯಿಂದ ಇವರು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಇವರು ಅತಿ ಹೆಚ್ಚು ಓದಿರೋ ನಟಿ ಅಂತಲೇ ಹೇಳ್ಬೋದು. ಇವರು PhDಯನ್ನು ಮಾಡ್ತಾ ಇದ್ದಾರೆ.
ಸಪ್ತಮಿ ಗೌಡ ಅವರು ಕಾಂತಾರ ಮೂವಿಯಿಂದ ಹೆಸರು ಮಾಡಿರುವಂಥ ಸಪ್ತಮಿ ಗೌಡ ಇವರು ಮೂಲತಃ ಬೆಂಗಳೂರವರು. ಇವರು BE ಸಿವಿಲ್ ಪದವಿಯನ್ನು ಪಡೆದಿದ್ದಾರೆ. ಶ್ರುತಿ ಹರಿಹರನ್ ಇವರು ಮೂಲತಃ ಕೇರಳದ ತ್ರಿವೇಂಡಂ ಅವರು. ಇವರು ಆ್ಯಕ್ಟರು ಹೌದು, ಪ್ರೊಡ್ಯೂಸರ್ ಕೂಡ ಹೌದು. ಇವರು ಕನ್ನಡದಲ್ಲೂ ಕೆಲವೊಂದು ಮೂವಿಗಳನ್ನ ಮಾಡಿದ್ದಾರೆ. ಇವರು ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ BBM ಪದವಿಯನ್ನು ಇವರು ಮುಗಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಇತ್ತು ದಯವಿಟ್ಟು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನೆಕ್ಸ್ಟ್ ವಿಡಿಯೋದಾಗೆ ನಿಮ್ಮ ಜೊತೆ ಸಿಗ್ತೀನಿ.